ನಮಸ್ಕಾರ ಎಲ್ಲರಿಗೂ ಅಮೃತ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ ಟಿಫಿನಿಗೆ ಅವಲಕ್ಕಿಯನ್ನು ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಸಿಂಪಲ್ಲಾಗಿ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಮಶ್ರೂಮು ಸ್ಟಾಕ್ ಇತ್ತು, ಸೊ ಹೀಗಾಗಿ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಮಾಡ್ಕೊಂಡೀನಿ. ಮಶ್ರೂಮ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಬಿರಿಯಾನಿ ರೆಸಿಪಿಯನ್ನು ಶೇರ್ ಮಾಡಿದ್ದೆ, ಕುಕ್ಕರ್ ರೈಸ್ ದಮ್ ಬಿರಿಯಾನಿ ಅಂತಂದು. ಸೊ ನಾನಿವತ್ತು ಬೊಗಾನಿ ಒಳಗೆ ರೈಸನ್ನು ಕುಕ್ ಮಾಡಿ ಅದರಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ, ಯಾವ ರೀತಿ ರೈಸ್ ಬಂದಿದೆ, ಯಾವ ರೀತಿ ಬಿರಿಯಾನಿ ಬಂದಿದೆ ಅಂತ ಒಂದು ಸಲ ಫುಲ್ ವಿಡಿಯೋನ ಚೆಕ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳ್ತಾ, ನಾನಿಲ್ಲಿ 1 ಪಾವು ಬಾಸುಮತಿ ಅಕ್ಕಿ ತೊಗೊಂಡೀನಿ, 1 ಪಾವು ನಾರ್ಮಲ್ ರೈಸ್ ತೊಗೊಂಡೀನಿ. ಸೊ ಮತ್ತು ಇನ್ನೊಂದು ಅರ್ಧ ಪಾವಷ್ಟು ಇನ್ನೊಂದು ನಾರ್ಮಲ್ ರೈಸ್ ತೊಗೊಂಡೀನಿ. ಟೋಟಲ್ 2.5 ಪಾವು ಅಕ್ಕಿಯನ್ನು ತೊಗೊಂಡು 1 ತಾಸು ನೆನೆ ಹಾಕಿದ್ದೆ. ಅದಾದ ನಂತರ 1 ತಾಸು ನೆನೆ ಹಾಕಿದ ನಂತರ ನಾನಿಲ್ಲಿ ನೀರನ್ನು ಕಾಯ್ಲಿಕ್ಕಿಟ್ಟೆ. ನೀರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು, ಒಂದು ದಾಲ್ಚಿನ್ನಿ, ಒಂದು ಹೂವು ಮಸಾಲೆ ಮೊಗ್ಗಂದು ಬರುತ್ತಲ್ಲ ಅದು, ನೆಕ್ಸ್ಟು ಒಂದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ತೀರಾ ಉಪ್ಪು ಹಾಕ್ಲಾರೆ ನಾವು ರೈಸನ್ನು ಕುಕ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಆಮೇಲೆ ನಾವೇನು ಗ್ರೇವಿ ಮಾಡ್ಕೋತೀವಲ್ಲ ಆ ಗ್ರೇವಿಗೆ ಉಪ್ಪು ಹೆಚ್ಚರ ಅನ್ನಿಸ್ತೈತಿ, ಇಲ್ಲ ಕಮ್ಮಿಯರ ಅನ್ನಿಸ್ತೈತಿ, ಒಂದಕ್ಕೊಂದು ಮ್ಯಾಚ್ ಆಗಂಗಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ರೈಸ್ ಮಾಡೋ ಮುಂದಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡು ರೈಸನ್ನು ಕುಕ್ ಮಾಡ್ತೀನಿ. ರೈಸ್ ಸರಿಯಾಗಿ ಕುಕ್ ಆದಮೇಲೆ ಒಂದು ಸಾನ್ಗಿ ಇಟ್ಟು ಅಥವಾ ನೀವು ಸ್ಟ್ರೈನರ್ ಇತ್ತಂದ್ರೆ ಸ್ಟ್ರೈನ್ ಮಾಡ್ಕೋಬೋದು. ನಾನಿಲ್ಲಿ ಸಾನ್ಗಿ ಇಟ್ಟು ನೀರನ್ನು ಬಸ್ಕೊಂಡೀನಿ. ನಮಗಿಲ್ಲಿ ಅನ್ನ ರೆಡಿ ಆಯ್ತು. ಫಸ್ಟ್ ನಾನು ಅನ್ನ ರೆಡಿ ಮಾಡಿ ಎತ್ತಿಟ್ಕೊಂಡೀನಿ. ಬಿಕಾಸ್ ನಮಗೆ ದಮ್ ಬಿರಿಯಾನಿ ಮಾಡಲಿಕ್ಕೆ ಅನ್ನ ನಮಗೆ ನೀಟಾಗಿ ತಣ್ಣಗಾಗಿ ಉದುರಾಗಿ ಇತ್ತಂದ್ರೆ ನಮಗೆ ದಮ್ ಬಿರಿಯಾನಿ ಚೆನ್ನಾಗಿ ಬರ್ತೈತಿ. ಸೊ ಹೀಗಾಗಿ ಫಸ್ಟ್ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡೀನಿ. ಅದಾದ ನಂತರ ಇಲ್ಲಿ 2 ಪ್ಯಾಕೆಟ್ ನಾನು ಮಶ್ರೂಮ್ ತೊಗೊಂಡೀನಿ. ಆ 2 ಪ್ಯಾಕೆಟ್ ಮಶ್ರೂಮ್ ಒಳಗೆ ನಾನು 4ರಿಂದ 5 ಮಶ್ರೂಮನ್ನು ಎತ್ತಿಟ್ಕೊಂಡೆ. ಅಂದರೆ ಜಾಸ್ತಿ ಆಗ್ತೈತಿ, 2.5 ಪಾವು ಅಕ್ಕಿಗೆ ಜಾಸ್ತಿ ಆಗ್ತೈತಿ. ಇಲ್ಲ ನೀವು ಯೂಸ್ ಮಾಡ್ತಿದ್ರು ಮಾಡ್ಕೋಬೋದು, ಅದ್ರಾಗೇನಿಲ್ಲ. ನಾನಿಲ್ಲಿ 4ರಿಂದ 5 ಮಶ್ರೂಮನ್ನು ಎತ್ತಿಟ್ಕೊಂಡು ಉಳಿದಿದ್ದನ್ನು ಯೂಸ್ ಮಾಡ್ಕೊಂಡೀನಿ. ಫಸ್ಟ್ ಮಶ್ರೂಮನ್ನು ಕಟ್ ಮಾಡಿ ಮಶ್ರೂಮನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು, ಅದಾದ ನಂತರ ಮಶ್ರೂಮನ್ನು ಈ ರೀತಿ 1ರಲ್ಲಿ 4 ಭಾಗ ಮಾಡಿ ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ನಮಗೆ ಬೇಕಾಗಿರುವಂಥ ತರಕಾರಿಗಳನ್ನು ಕೂಡ ಇವಾಗಲೇ ಕಟ್ ಮಾಡ್ಕೊಂಡು ಎತ್ತಿಟ್ಕೋತೀನಿ. ನಾನು ಏನೇನು ಕಟ್ಟಿಂಗ್ ಐಟಮ್ಸ್ ಇರ್ತಾವಲ್ಲ ಫಸ್ಟ್ ಅವನ್ನೆಲ್ಲ ಕಟ್ ಮಾಡಿ ಒಂದು ಸೈಡಿಗೆ ಬಿಟ್ಬಿಡ್ತೀನಿ. ಅಂದರೆ ನಮಗೆ ಒಗ್ಗರಣೆ ಟೈಮಲ್ಲಿ ಈಸಿ ಆಗಿಬಿಡ್ತೈತಿ. ಆಮೇಲೆ ನಾನು ಇಲ್ಲಿ ಫಸ್ಟು ಮಶ್ರೂಮನ್ನು ಕಟ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ಈರುಳ್ಳಿಯನ್ನು ಕೂಡ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡೆ. ಈರುಳ್ಳಿಯನ್ನು ಕಟ್ ಮಾಡಿದಾದಮೇಲೆ ನಾನು ಅದ್ರ ಜೊತೆಗೆ ಇಲ್ಲಿ ಮೊಸರು ಬಾಜಿನೂ ಕೂಡ ರೆಡಿ ಮಾಡ್ಕೊತೀನಿ. ಅಂದರೆ ಎಲ್ಲಿ ಕೂಡ ನಮಗೆ ಟೈಮ್ ವೇಸ್ಟ್ ಆಗಂಗಿಲ್ಲ. ಸೊ ನಾವು ಈಸಿಯಾಗಿ ಫಟಾಫಟ್ ಅಂತಂದು ಟೈಮ್ ಸೇವಿಂಗೂ ಆಗ್ತೈತಿ, ಈ ಕಡೆ ಅಡುಗೆ ಫಾಸ್ಟಾಗಿ ಮಾಡ್ದಂಗೂ ಆಗ್ತೈತಿ. ಈ ಪೂರ ರೆಸಿಪಿ ನೋಡಿರಿ ಮತ್ತು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ಆ್ಯಂಡ್ ಟಿಪ್ಸನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ನಾನು ಮೊಸರು ಬಾಜಿನೂ ಕೂಡ ಕಲಿಸ್ಕೊಳತ್ತೀನಿ. ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡಲಿಕ್ಕೆ ಎತ್ತಿಟ್ಕೊಂಡೆ. ಇದು ಒಂದು ಅರ್ಧ ಭಾಗ ಈರುಳ್ಳಿಯನ್ನು ಒಗ್ಗರಣೆಗೆ ಎತ್ತಿಟ್ಕೊಂಡೀನಿ. ಈ ಒಂದು ಅರ್ಧ ಭಾಗ ಟೊಮೆಟೊವನ್ನು ಮೊಸರು ಬಾಜಿಗೆ ರೆಡಿ ಮಾಡ್ಕೊಂಡೀನಿ. ಆಮೇಲೆ 2 ಮೆಣಸಿನ್ಕಾಯನ್ನು ತೊಗೊಂಡು ಮೊಸರು ಬಾಜಿಗೆ ಹಾಕ್ತಾಯಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಥರ ಮಿಕ್ಸ್ ಮಾಡ್ಕೋತೀನಿ. ನೀವು ಸ್ಪೂನ್ ಸಹಾಯದಿಂದ ಕೂಡ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಇದು ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಒಂದು 5 ನಿಮಿಷ ಈ ರೀತಿ ಉಪ್ಪು ಹಾಕಿ ಇಟ್ಬಿಟ್ರಿ. ಈರುಳ್ಳಿ ಜೊತೆ ಉಪ್ಪು ಸರಿಯಾಗಿ ಮಿಕ್ಸ್ ಆಗ್ತೈತಿ, ಟೇಸ್ಟ್ ಮಸ್ತ್ ಬರ್ತೈತಿ. 5 ನಿಮಿಷ ಆದಮೇಲೆ ನಾನಿಲ್ಲಿ ಮೊಸರು ಹಾಕಿ ತೋರಿಸ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಮೊಸರು ಬಜ್ಜಿ ರೆಡಿ ಆಗೈತಿ. ಅದಾದ ನಂತರ ಒಂದು ಅರ್ಧ ಭಾಗ ಟೊಮೆಟೊನೂ ಕೂಡ ನಾನು ಕಟ್ ಮಾಡಿದೆ. ಆಮೇಲೆ ಇಲ್ಲಿ ಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೆ. ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ನಾನಿಲ್ಲಿ ಅವೇನು ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡನಲ್ಲ, ಆ ಮಶ್ರೂಮಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಮೊಸರು ತೊಗೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಧನಿಯಾ ಪೌಡರ್, ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್. ನಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ನೋಡ್ಕೊಂಡು ಹಾಕೋರಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ, ಉಪ್ಪು, ಅರಿಶಿಣ ಪುಡಿಯನ್ನು ಹಾಕಿ ಸೇರಿಸ್ಕೊಳತ್ತೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಭಾಳ ನೀರು ಆ್ಯಡ್ ಮಾಡಬಾರ್ದು. ಅದ್ರ ಜೊತೆ ಮಶ್ರೂಮನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಏನು ಮಾಡ್ತೀವಲ್ಲ, ಒಂದು 5ರಿಂದ 10 ನಿಮಿಷ ಬಿಡಬೇಕು. ಅಂದ್ರೆ ಅದು ಸರಿಯಾಗಿ ಮ್ಯಾರಿನೇಟ್ ಆಗ್ತೈತಿ. ಮೊಸರು ಜೊತೆ ಉಪ್ಪು ಕೂಡಿರ್ತದಲ್ಲ, ಮಸ್ತ್ ಮಶ್ರೂಮ್, ಉಪ್ಪು, ಖಾರ ಎಲ್ಲ ಹುಳಿ ಚೆನ್ನಾಗಿ ಮಿಕ್ಸ್ ಆಗಿ ಮಸ್ತ್ ರುಚಿ ಬರ್ತೈತಿ. ಅದಾದ ನಂತರ ಅದೇನು ತರಕಾರಿಗಳನ್ನು ಕಟ್ ಮಾಡೋ ಪ್ರೊಸೆಸ್ ಆಯ್ತು. ಆಮೇಲೆ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಾಯ್ತು. ಆಮೇಲೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋದಾಯ್ತು. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ನೀವು ಕೂಡ ಇದೇ ರೀತಿ ಮಾಡಿರಿ, ಅಂದ್ರೆ ಯಾವುದು ಕೂಡ ಮೆಸ್ಸಪ್ ಆಗಂಗಿಲ್ಲ. ಎಲ್ಲ ಕಟ್ಟಿಂಗ್ ಮಾಡೋ ಮುಂದಾಗ ಎಲ್ಲ ತರಕಾರಿಗಳನ್ನು ಒಮ್ಮೆಲೆ ಕಟ್ ಮಾಡ್ಕೊರಿ. ಆಮೇಲೆ ಮೇಲೆ ಏನೇನು ಮಾಡೋದಿರ್ತೈತಲ್ಲ ಅಡುಗೆ, ಅವನ್ನೆಲ್ಲ ಕೂಡ ಮಾಡ್ಕೊಂಬಿಡ್ರಿ. ಲೈಕ್ ನಾನಿಲ್ಲಿ ಮೊಸರು ಬಾಜಿ ಮಾಡ್ಕೊಳ್ಳೋದಿತ್ತು, ಆಮೇಲೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದಿತ್ತು. ಅಂದರೆ ಎಕ್ಸಾಂಪಲ್ ಈ ಬಿರಿಯಾನಿದ ತೊಗೊಂಡ್ರೆ ಮೊಸರು ಬಾಜಿ ಮಾಡ್ಕೊಳ್ಳೋದಾಯ್ತು, ಆಮೇಲೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದಾಯ್ತು, ಅದನ್ನೆಲ್ಲ ಮಾಡಿಕೊಂಡೆ. ಅದಾದ ನಂತರ ಒಂದು ಕಡೆ ಆ ಪ್ರೊಸೆಸ್ ಮುಗಿದ್ರೆ ಒಂದು ಕಡೆ ಒಗ್ಗರಣೆಗೆ ಬಂದುಬಿಟ್ರೆ ನಮಗೆಲ್ಲ ರೀತಿ ಈಸಿಯಾಗಿಬಿಡ್ತೈತಿ. ಆಮೇಲೆ ನಾನು ಫಸ್ಟ್ ಒಗ್ಗರಣೆಗೆ ಕುಕ್ಕರನ್ನು ಇಟ್ಟು ಅವನ್ನ ಈರುಳ್ಳಿ ಏನು ಉದ್ದುದ್ದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅವನ್ನು ನಾನು ನೀಟಾಗಿ ಫ್ರೈ ಮಾಡಿಕೊಂಡೆ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಆ ಗೋಲ್ಡನ್ ಬ್ರೌನ್ ಬಂದಂಥ ಈರುಳ್ಳಿಯನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಕ್ಕರಿಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಸೋಪು, ಸ್ವಲ್ಪ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಎತ್ತಿಟ್ಟಿದ್ನಲ್ಲ ಅವನ್ನು ಕೂಡ ಸೇರಿಸಿ ಟೊಮೆಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವನ್ನು ಸೇರಿಸಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಮಸ್ತ್ ರುಚಿ ಬರುತ್ತೆ. ಆಮೇಲೆ ಎಣ್ಣೆಯಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ರೀತಿ ನೀರನ್ನು ಹಚ್ಚಬಾರ್ದು ತರಕಾರಿಗಳನ್ನು ಬೇಯಿಸ್ಬೇಕಾದ್ರೆ, ಇಲ್ಲಾಂದರೆ ನಮಗೆ ಕಚ್ಚಿ ಬರ್ತೈತಿ ಬಾಯಾಗ. ಸೊ ಹೀಗಾಗಿ ನಾವು ಎಣ್ಣೆಯೊಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅವು ನೀಟಾಗಿ ಫ್ರೈ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮ್ಯಾರಿನೇಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡೆ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಬಿಕಾಸ್ ನಾವಿಲ್ಲಿ ಟೊಮೆಟೊ ಮತ್ತು ಮೊಸರನ್ನು ಸೇರಿಸ್ಕೊಂಡಿದ್ವಲ್ಲ, ಸ್ವಲ್ಪ ಹುಳಿ, ಆ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ, ಇಲ್ಲ ನೀವು ಬೆಲ್ಲನೂ ಹಾಕೋಬೋದು. ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಸೇರಿಸ್ಕೊಂಡೆ. ನೀಟಾಗಿ ಫ್ರೈ ಮಾಡಿ ಒಂದು 5ರಿಂದ 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ, 5ರಿಂದ 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿದ್ಮೇಲೆ ಸರಿಯಾಗಿ ಫ್ರೈ ಆಗಿರ್ತೈತಿ. ಆ ಸರಿಯಾಗಿ ಫ್ರೈ ಆಗಿರೋದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿಲ್ಲಿ 1 ಬೈ 1 ಲೇಯರ್ ಬೈ ಲೇಯರ್ ರೈಸ್ ಮತ್ತು ಅದು ಗ್ರೇವಿ ಏನು ರೆಡಿ ಮಾಡ್ಕೊಂಡಿರ್ತೀನಲ್ಲ ಆ ಗ್ರೇವಿಯನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಮಾಡಿರಿ ನೀವು. ಫಸ್ಟ್ ಕುಕ್ಕರಿಗೆ ಒಂದು ಸ್ವಲ್ಪ ಅದು ಗ್ರೇವಿ ಉಳಿಸ್ಕೋಬೇಕು. ಆಮೇಲೆ ಆ ಗ್ರೇವಿ ಮೇಲೆ 1 ಲೇಯರ್ ರೈಸ್ ಆದಮೇಲೆ ಇನ್ನು ಮ್ಯಾಗಿನ ಲೇಯರ್ ಇದು ಗ್ರೇವಿ ರೆಡಿ ಮಾಡಿರ್ತೀವಲ್ಲ ಆ ಗ್ರೇವಿಯನ್ನು ಹಾಕ್ಕೊಂಡು ಮತ್ತು ಆ ಮ್ಯಾಗಿನ ಲೇಯರಿಗೆ ರೈಸನ್ನು ಹಾಕೋತಾ ಹೋಗಬೇಕು. ಆಮೇಲೆ ನಾವು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಅವನು ಕೂಡ ಸೇರಿಸ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ ಅಂತಂದು. ಅನ್ನನೂ ಕೂಡ ನೈಸಾಗಿ ಮಸ್ತ್ ಆರೈತಿ ಅದು. ಆಮೇಲೆ ನಮಗೆ ಪರ್ಫೆಕ್ಟಾಗಿ ರೈಸ್ ಬಂದೈತಿ. ಸೊ ಹೀಗಾಗಿ ಟೇಸ್ಟ್ ಮಾಡಿದರೂ ಕೂಡ ಮಸ್ತ್ ಬಂದಿತ್ತು ರೆಸಿಪಿ. ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಫ್ರೈ ಮಾಡಿದ್ವಲ್ಲ ಆ ಈರುಳ್ಳಿನೂ ಕೂಡ ಹಾಕಿ
ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ಕೋಬೇಕು. ಇದಾದ ನಂತರ ನಾವು ಏನು ಅನ್ನ ಬಾಯ್ಲ್ ಮಾಡಿದಾಗ ನಾವು ಅದನ್ನು ಸ್ಟ್ರೈನ್ ಮಾಡ್ಕೊತೀವಲ್ಲ, ಆ ಸ್ಟ್ರೈನ್ ಮಾಡಿರುವಂಥ ನೀರನ್ನು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ನೀರನ್ನು ಎತ್ತಿಟ್ಕೊಂಡಿದ್ದೆ. ಆ ಬೌಲ್ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡಿ ಒಂದು ಹಂಚಿಡಬೇಕು, ಒಂದು ತವ ಇಡಬೇಕು. ತವಾದ ಮೇಲೆ ಇದು ರೆಡಿ ಮಾಡ್ಕೊಂಡಿರುವಂಥ ಕುಕ್ಕರನ್ನು ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾನಿಲ್ಲಿ ಸ್ಟೀಮ್ ಮಾಡ್ತಾಯಿದ್ದೀನಿ. ಇದು ಮಸ್ತ್ ಟೇಸ್ಟ್ ಬರ್ತೈತಿ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ. ಅದಕ್ಕೊಂದು ಸ್ವಲ್ಪ ಗೀಯನ್ನು ಹಾಕಿ ಅದು ಒಂದು ಹವಾ ಏನು ಹಿಡಿತದಲ್ಲ, ಭಾರಿ ಟೇಸ್ಟ್ ಬರ್ತೈತಿ. ಆಮೇಲೆ ಅದ್ರ ಮೇಲೆ ಒಂದು ಕುಟಾಣಿ ಇಟ್ಟರೆ ಎಲ್ಲೂ ಕೂಡ ಪಾಸ್ ಆಗಂಗಿಲ್ಲ. ನೀಟಾಗಿ ಅದು ಸ್ಟೀಮ್ ಆಗ್ತೈತಿ, ಮಸ್ತ್ ರುಚಿ ಬರ್ತೈತಿ. ರೈಸು ಕೂಡ ಚೆನ್ನಾಗಿ ಬಾಯ್ಲ್ ಆಗಿರ್ತೈತಿ. ಮತ್ತು ಆ ಗ್ರೇವಿ ಮತ್ತು ರೈಸ್ ಸರಿಯಾಗಿ ಮಿಕ್ಸಪ್ ಆಗ್ತೈತಿ. ನೀವು ಕೂಡ ಒಂದು ಸಲ ಈ ಪ್ರೊಸೆಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿರಿ. ಯಾವ ರೀತಿ ಬಂದೈತಿ ಅಂತಂದು ಕಮೆಂಟ್ ಮಾಡಿರಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ಕಾಣಕತ್ತೈತಿ ಅಂತ. ಜಸ್ಟ್ ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಬಂದಾಗಿರುವಂಥ ಡಿಫ್ರೆನ್ಸು ಮತ್ತು ಈಗ ಸ್ಟೀಮ್ ಮಾಡ್ದಾಗಿರುವಂಥ ಡಿಫ್ರೆನ್ಸನ್ನು ನೀವೇ ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನಾಗಿ ಅದು ರೈಸ್ ಮತ್ತು ಗ್ರೇವಿ ಮಿಕ್ಸಪ್ ಆಗೈತಿ ಅಂತಂದು. ಅವಾಗ ನಮಗಿನ್ನೂ ಹಸಿ ಹಸಿ ಅಂತಂದು ಅನ್ನಿಸ್ತಿತ್ತು. ಸೊ ಇವಾಗ ಎಷ್ಟು ನೈಸಾಗಿ ಮಿಕ್ಸಪ್ ಆಗೈತಿ ಅಂತಂದು ನೀವೇ ನೋಡ್ತಾ ಇರ್ಬೋದು. ಲೇಯರ್ ಬೈ ಲೇಯರ್ ನೋಡ್ತಾ ಇರ್ಬೋದು ನೀವು. ನಮಗೆ ಫೈನಲಿ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಈ ಬಿರಿಯಾನಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಸಾಲವನ್ನು ಬಳಸಿಲ್ಲ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.